ಈ ಥರ ಫಿಲಮ್ ಮುಂಚೆ ತಮಿಳು ತೆಲುಗು ನೋಡಬೇಕಾಯ್ತು. ಸಿನಿಮಾದಲ್ಲಿ ನಮ್ಮ ಸುಕ್ಕ ಸೂರಿ ಫಿಲಮ್ ಥರ ಇದೆ. ಸುಕ್ಕ ಸೂರಿ ಫಿಲಮ್ ಥರ ಎಲ್ಲಿ ಜಾಯ್ನ್ ಆಗುತ್ತೆ, ಎಲ್ಲಿ ಲಿಂಕ್ ಆಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಲಾಸ್ಟ್ವರೆಗೂ ಇಟ್ಕೊಂಡಿದ್ದಾರೆ. ಬೇರೆನೋ ಕೆಲಸ ಇತ್ತು ಬಂದಿದೆ. ಇದು ನಂದು ಒನ್ ಆಫ್ ದಿ ಬೆಸ್ಟ್ ಮೂವಿ ಅಂತ ಹೇಳ್ಬೋದು. ಯಾರು ಅಬ್ಸರ್ವ್ ಮಾಡಿದ್ರೆ ಗೊತ್ತಿಲ್ಲ, ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಒಂದು ಲೈನ್ ಶುರು ಆದರೆ ಇದು ನನಗೆ ಫಸ್ಟ್ ಟೈಮ್ ನಾನು ತುಂಬ ನ್ಯಾಚುರಲ್ ಆಗಿ ವಿತೌಟ್ ಮೇಕಪ್ ಅಂತ ತೋರಿಸಿರೋದು. ನಾನು ಏನಕ್ಕೆ ಮಾತಾಡ್ತಾ ಇದ್ದೀನಿ, ನಂತರ ಫಿಲಮ್ ರಿವ್ಯೂಸಲ್ಲಿ ಜಾಸ್ತಿ ಇರ್ತೀನಿ. ಈಗ ನಮ್ಮ ಕರಸೈಪಾಳ್ಯ ಇರ್ಬೋದು, ನಲ್ಲ ಇರ್ಬೋದು, ಹಾರ್ಟ್ ಬೀಟ್ ಇರ್ಬೋದು. ಫಿಲಮ್ ತುಂಬ ಚೆನ್ನಾಗಿತ್ತು. ನಾನು ಆ್ಯಕ್ಚುಲಿ ಹಾಸನಿಂದ ಬಂದಿದ್ದು. ನಾನು ಬೇರೆನೋ ಕೆಲಸ ಇತ್ತು ಬಂದಿದೆ. 2 ಗಂಟೆಗೆ ನಂದು ಪ್ರೋಗ್ರಾಮ್ ಇತ್ತು. ಇನ್ನೂ ಟೈಮ್ ಇದೆಯಲ್ಲ ಅಂದ್ಬಿಟ್ಟು ಫಿಲಮ್ ಬಂದೆ, ಇಲ್ಲಿ ಹತ್ರ ಇತ್ತಲ್ಲ ಅಂತ. ಫಿಲಮ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಫಿಲಮ್ ಮುಂಚೆ ತಮಿಳು ತೆಲುಗು ನೋಡಬೇಕಾಯ್ತು. ಈ ಕನ್ನಡದಲ್ಲಿ ಬಂದಿರೋದು ಭಾರಿ ಖುಷಿ. ಈ ಫಿಲಮ್ಮು ಇವೆಲ್ಲ ಹೊಸ ಫಿಲಮ್ಗಳು ಕನ್ನಡದಲ್ಲಿ ಈ ಥರ ಬರ್ತಾರೆ, ತುಂಬ ಖುಷಿ. ಸಿನಿಮಾದಲ್ಲಿ ಏನು ಇಷ್ಟ ಆಯಿತು? ಸಿನಿಮಾದಲ್ಲಿ ಡೈರೆಕ್ಷನ್ನು, ಮ್ಯೂಸಿಕ್ಕು, ಎಲ್ಲ ಆ್ಯಕ್ಟಿಂಗು ಯಾರು ಹೊಸಬ್ರು ಥರ ಯಾರು ಆ್ಯಕ್ಟ್ ಮಾಡಿಲ್ಲ. ಎಲ್ಲ ಹೊಸಬ್ರು ಇದ್ರೂ ಹೊಸಬ್ರು ಥರ ಯಾರು ಆ್ಯಕ್ಟ್ ಮಾಡಿಲ್ಲ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಫಿಲಮು. ಥ್ಯಾಂಕ್ ಯು ಸರ್. ಒಂದು ರೀತಿಯಲ್ಲಿ ಕನ್ನಡ ಫಿಲಮ್ ಫೀಲ್ಡ್ಗೆ ಒಂದು ಒಳ್ಳೆ ಮೂವಿ ಬಂದಿದೆ. ಅಂದರೆ ಇಟ್ಸ್ ಅ ಮಿಕ್ಸರ್ ಆಫ್ ಸೀಸನ್ಡ್ ಆ್ಯಕ್ಟರ್ಸ್ ಅಥವಾ ಸೀಸನ್ಡ್ ಟೆಕ್ನಿಷಿಯನ್ಸ್ ಆ್ಯಂಡ್ ಹೊಸಬ್ರು ಸೇರಿಕೊಂಡಿದ್ದಾರೆ. ಒಳ್ಳೆ ಎಫರ್ಟ್ ಹಾಕಿದ್ದಾರೆ, ಒಳ್ಳೆ ಮೂವಿ ಮಾಡಿದ್ದಾರೆ. ಇದು ಕನ್ನಡ ಫಿಲಮ್ ಫೀಲ್ಡ್ಗೆ ಬೇಕಿರೋದು. ಯಾಕಂದರೆ ಗಂಡ ಹೆಂಡತಿ ಉಗ್ರಮಲ್ಲ ಅಂತ ಬಂದೊಂದು ತಿಲಕ್, ಆಮೇಲೆ ಒಂದು ಒಳ್ಳೆ ಬ್ರೇಕ್ ಸಿಕ್ಕಿರಲಿಲ್ಲ. ತಿಲಕ್ಗೆ ಒಂದು ಒಳ್ಳೆ ಬ್ರೇಕ್ ಅನ್ಸುತ್ತೆ ಈ ಮೂವಿ. ಅದು ಹಾಗೆ 25 ವರ್ಷದಿಂದ ಗಣೇಶ್ ನಾರಾಯಣ್ ಫಿಲಮ್ ಫೀಲ್ಡಲ್ಲಿದ್ದಾರೆ. ಓಕೆ, ಅವ್ರಿಗೂ ಹೇಳ್ಕೊಳ್ಳೋ, ಯಾಕಂದರೆ ಅವರು ಮಾಡಿರೋ ಫಿಲಮ್ಗಳು ಸಿಕ್ಕಿಬಿಟ್ಟು ಖುಷಿ ಆಗುತ್ತೆ. ಸುಂದರಗಾಳ ಈಗ ನಮ್ಮ ಕರಸೈಪಾಳ್ಯ ಇರ್ಬೋದು, ನಲ್ಲ ಇರ್ಬೋದು, ಹಾರ್ಟ್ ಬೀಟ್ ಇರ್ಬೋದು, ಅಂಥ ಫಿಲಮ್ಗಳು ಮ್ಯೂಸಿಕ್ ಡೈರೆಕ್ಟರ್ ಮಾಡಿದವರು ಗಣೇಶ್ ನಾರಾಯಣ್. ಅವ್ರಿಗೊಂದು ಒಳ್ಳೆ ಬ್ರೇಕ್ ಸಿಗುತ್ತೆ ಈ ಫಿಲಮಲ್ಲಿ. ಓವರಾಲ್ ಏನಂದರೆ ಈ ಫಿಲಮಲ್ಲಿ ಮಿಕ್ಸ್ಚರ್ ಆಫ್ ಓಲ್ಡ್ ಆ್ಯಂಡ್ ನ್ಯೂ ಅಂತ ಹೇಳಬೇಕು. ಟೆಕ್ನಿಕಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇರುತ್ತೆ, ಮೈನಸಸ್ ಇರುತ್ತೆ, ಬಟ್ ಅದನ್ನೆಲ್ಲ ಮುಚ್ಚಾಕೋ ಥರ ಎಲ್ಲರೂ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಅದನ್ನು ಸೆಕೆಂಡ್ ಹಾಫಲ್ಲಂತೂ ತುಂಬ ಗ್ರಿಪ್ಪಿಂಗಾಗಿ ಮಾಡಿದ್ದಾರೆ. ನಾನು ಏನಕ್ಕೆ ಮಾತಾಡ್ತಾ ಇದ್ದೀನಿ, ನಂತರ ಫಿಲಮ್ ರಿವ್ಯೂಸಲ್ಲಿ ಜಾಸ್ತಿ ಇರ್ತೀನಿ. ಕನ್ನಡ ಫಿಲಮ್ ಫೀಲ್ಡಿಗೆ ಇವಾಗ ದೊಡ್ಡ ಡೈರೆಕ್ಟರ್ಗಳು ಕಮ್ಮಿ ಆಗಿದೆ. ಅಂದರೆ ಎಸ್ ನಾರಾಯಣ್ ಇರ್ಬೋದು, ಸುನಿಲ್ ಕುಮಾರ್ ದೇಸಾಯಿ ಇರ್ಬೋದು, ಅಥವಾ ಭಾರ್ಗವ ಇರ್ಬೋದು, ರಾಜೇಂದ್ರ ಸಿಂಗ್ ಬಾಬು ಇರ್ಬೋದು, ಅಂಥವರೆಲ್ಲ ಮೇರು ನಿರ್ದೇಶಕರು ಸ್ವಲ್ಪ ಕಡಿಮೆ ಆಗಿದ್ದಾರೆ. ಅದೇ ರೀತಿ ಮೇರು ನಟರುಗಳು ಫಿಲಮ್ಗಳು 2 ವರ್ಷ 3 ವರ್ಷಕ್ಕೆ ಬರ್ತಾ ಇದೆ. ಇಂಥ ಫಿಲಮು, ಇಂಥ ಆ್ಯಕ್ಟ್ರುಗಳು, ಇಂಥ ಟೀಮ್ನ ನಾವು ಸೆಲೆಕ್ಟ್ ಮಾಡಿ ಇಂಥ ಟೀಮ್ನ ಸಪೋರ್ಟ್ ಮಾಡಿದಾಗ ಏನಾಗುತ್ತೆ, ನಮಗೆ ಇನ್ನೂ ಮೂವೀಸ್ ಚೆನ್ನಾಗಿ ಬರುತ್ತೆ. ಯಾಕಂದರೆ ಹೊಸ ಐಡಿಯಾಗಳು, ಯಾಕಂದರೆ ಇದನ್ನು 3 ಸ್ಟೋರಿಯಲ್ಲಿ ಇಟ್ಕೊಂಡು ಲೀನಿಯರ್ ಆಗಿ ತೆಗೆದಿಲ್ಲ ಫಿಲಮ್ನ. ಇದು ಯಾಕಂದರೆ ಲೀನಿಯರ್ ಆಗಿ ಹೋಗಿಲ್ಲ ಫಿಲಮು, ನಾನ್ ಲೀನಿಯರ್ ಹೋಗಿದೆ ಫಿಲಮು. ನಾನ್ ಲೀನಿಯರಲ್ಲಿ ಅಲ್ಲಲ್ಲಿ ಬಿಟ್ಸ್ ಆ್ಯಂಡ್ ಪೀಸಸ್ಸು ಇನ್ಫ್ಲುಯೆನ್ಸ್ ಇದೆ, ಇಲ್ಲ ಅಂತ ಹೇಳಿಲ್ಲ. ಅಂದರೆ ನಮ್ಮ ಸುಕ್ಕ ಸೂರಿ ಫಿಲಮ್ ಥರ ಇದೆ. ಸುಕ್ಕ ಸೂರಿ ಫಿಲಮ್ ಥರ ಎಲ್ಲಿ ಜಾಯ್ನ್ ಆಗುತ್ತೆ, ಎಲ್ಲಿ ಲಿಂಕ್ ಆಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಲಾಸ್ಟ್ವರೆಗೂ ಇಟ್ಕೊಂಡಿದ್ದಾರೆ. ಅದು ಕೂಡ ಕೊನೆಯಲ್ಲಿ ಬಂದುಬಿಟ್ಟು ಮತ್ತೆ ಸೆಕೆಂಡ್ ಪಾರ್ಟ್ ಬರುತ್ತೆ ಅನ್ನೋದಕ್ಕೊಂದು ಹಿಂಟ್ ಕೊಟ್ಟಿದ್ದಾರೆ. ಹಿಂಟ್ ಅಂದರೆ ಇಟ್ಸ್ ಎ ಗುಡ್, ವೆರಿ ಗುಡ್ ಲಿಂಕ್ ಥರನೇ ಕೊಟ್ಟಿದ್ದಾರೆ. ಅದರಿಂದ ಒಂದು ಒಳ್ಳೆ ಸ್ಟಡಿ ಮಾಡಿದ್ದಾರೆ, ಫಿಲಮ್ ಬಗ್ಗೆ ಡೀಪಾಗಿ ಸ್ಟಡಿ ಮಾಡಿದ್ದಾರೆ. ಏನೇನು ಮಾಡ್ಬೋದು ಎಲ್ಲದನ್ನು ಟೋಟಲಾಗಿ ತೊಗೊಂಡಿದ್ದಾರೆ. ಹೊಸ ನಿರ್ದೇಶಕ ಅಂತ ನನಗೆ ಹೇಳೋಕ್ಕೆ ನನಗೆ ಆಶ್ಚರ್ಯ ಅನಿಸುತ್ತೆ. ಯಾಕಂದರೆ ಚಿಕ್ಕ ರೋಲ್ ಇರ್ಬೋದು, ಚಿಕ್ಕ ಎಕ್ಸ್ಪ್ರೆಷನ್ ಇರ್ಬೋದು ಅಂತ ಒಂದೊಂದು ಸೀನ್ ಆಗ್ಬೋದು, ಅದು ಕೂಡ ಡೀಟೇಲಿಂಗ್ ಚೆನ್ನಾಗಿದೆ. ಇಟ್ಸ್ ವೆರಿ ಇಂಪಾರ್ಟೆಂಟ್, ಇಸ್ ವೆರಿ ಡೀಟೇಲಿಂಗ್, ಕರೆಕ್ಟ್ ಅಲ್ವಾ? ಅದರ ಡೀಟೇಲಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ಕು ಅಷ್ಟೇ, ಫಿಲಮ್ ಫ್ಲೋ ಚೆನ್ನಾಗಿದೆ. ಎಸ್ಪೆಷಲಿ ನಮ್ಮ ಭೈರವರಾಮ, ನಮ್ಮ ಲಿರಿಸಿಸ್ಟ್ ಏನು ಮಾಡಿದ್ದಾರೆ, ಹಾಡುಗಳು ಬರೆದಿದ್ದಾರೆ, ಮಾತುಗಳು ಬರೆದಿದ್ದಾರೆ, ಡೈಲಾಗ್ಸು, ಅವ್ರ ಬಗ್ಗೆ ಹೇಳಲೇಬೇಕಾದ್ರೆ ಒಂದು ಹಾಡಂತೂ ತುಂಬ ಚೆನ್ನಾಗಿ ಬಂದಿದೆ. ಅದ್ಯಾವ್ದು ನನಗಾಗಿ ನೀನು, ನಿನಗಾಗಿ ನೀನು, ನನಗಾಗಿ ನೀನು ಅಂತ. ಆ ಹಾಡಲ್ಲಿ ಬಂದುಬಿಟ್ಟು ಎಲ್ಲರೂ ಅಬ್ಸರ್ವ್ ಮಾಡಿದ್ರೆ ಗೊತ್ತಿಲ್ಲ, ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಒಂದು ಲೈನ್ ಶುರು ಆದರೆ ಆ ಒಂದೊಂದು ಪದದ್ದು ಅದೇ ಎಕ್ಸ್ಟ್ರಾ ಶುರು ಆಗುತ್ತೆ. ಸೊ ಸಾಹಿತ್ಯಗಾರರು ಬೇಕು, ನಮ್ಮಲ್ಲಿ ಪ್ರಾಬ್ಲಮ್ ಆಗ್ತಾರೋ ಸಾಹಿತ್ಯ. ಯಾಕಂದರೆ ಮ್ಯೂಸಿಕ್ ಮಾಡಿ ಅದಕ್ಕೆ ಸೆಟ್ ಮಾಡಿ ಸಾಹಿತ್ಯ ಬರೋ ಕಾಲದಲ್ಲಿ ಈಗ ಬಂದ್ಬಿಟ್ಟು ಉಲ್ಟಾ ಮಾಡಿದ್ದಾರೆ. ಗಣೇಶ್ ನಾರಾಯಣ್ ಆ್ಯಂಡ್ ಅಭಿ ಅಂದರೆ ಭೈರವರಾಮ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಓವರಾಲ್ ಇಟ್ಸ್ ಎ ವೆರಿ ಗುಡ್ ಮೂವಿ, ವಾಚಬಲ್ ಮೂವಿ, ಎಂಕರೇಜ್ ಮಾಡಬೇಕಾಗಿರುವಂಥ ಮೂವಿ. ಯಾಕಂದರೆ ನಾವು ಇವ್ರ ಟೀಮಿಂದ RSP ಪ್ರೊಡಕ್ಷನ್ಸು, ಲಕ್ಷ್ಮೀ ಹರೀಶು ಎಫರ್ಟ್ ಹಾಕಿದ್ದಾರೆ. ಯಾಕಂದರೆ ಕನ್ನಡದಲ್ಲಿ ಮಹಿಳಾ ನಿರ್ಮಾಪಕರು ತುಂಬ ಕಮ್ಮಿ. ಭಾರತಮ್ಮ ರಾಜ್ಕುಮಾರ್ ಇರ್ಬೋದು, ಅದಾದಮೇಲೆ ನಮಗೆ ಯಾರು ಜಯಶ್ರೀ ದೇವಿ ಅಂತಿದ್ರು, ಅದಾದಮೇಲೆ ಇಂಥ ಮಹಿಳಾ ನಿರ್ಮಾಪಕರು ಇದೆ, ಅವ್ರಿಗೆ ಎಂಕರೇಜ್ ಮಾಡಬೇಕು. ಆದ್ದರಿಂದ ಈ ಫಿಲಮ್ ಗೆಲ್ಲಬೇಕು ಅಂತ ನಾನು ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂತಲೇ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಸಿನಿಮಾ ಹೇಗಿತ್ತು? ಏನು ಇಷ್ಟ? ಸಿನಿಮಾದಲ್ಲಿ ನನ್ನ ಹಾಡು ಇಷ್ಟ ಆಯಿತು, ಮೇಯ್ನ್ ಥಿಂಗ್. ನನಗೆ ಸ್ವಲ್ಪ ಗೊತ್ತಿತ್ತು, ಬಟ್ ನನಗೆ ಸರ್ಪ್ರೈಸ್ ಅಂತ ಇಟ್ಟಿದ್ರು. ಬಂದ್ಬಿಟ್ಟು ಥಿಯೇಟರ್ ನೀವು ನೋಡ್ಕೊಂಡು ಯಾವ ಥರ ಅನಿಸ್ತು? ಇದು ನನಗೆ ಫಸ್ಟ್ ಟೈಮ್ ನಾನು ತುಂಬ ನ್ಯಾಚುರಲ್ ಆಗಿ ವಿತೌಟ್ ಮೇಕಪ್ ಅಂತ ತೋರಿಸಿರೋದು. ಸೊ ನಂಗೆ ತುಂಬ ಇಷ್ಟ ಆಯಿತು. ನಾನು ಅಂದ್ಕೊಂಡೆ ಹೇಗೆ ಬರ್ತೀನೋ ಏನೋ ಸ್ಕ್ರೀನ್ ಮೇಲೆ ಅಂತ. ಇಲ್ಲಿ ನೋಡಿದ್ಮೇಲೆ ನಂಗೆ ತುಂಬ ಖುಷಿ ಆಗ್ತಿದೆ. ಮೇ ಬಿ ಇದರಿಂದ ನನಗೆ ಬೇರೆ ಚಾನ್ಸಸ್ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಖಂಡಿತ ನೋಡ್ಬೋದು, ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೋದು. ನನ್ನ ಹೆಸರು ನೈದಿಲೆ ಶೈವ ಅಂತ. ಸೊ ನಾನು ಇಲ್ಲೇ ಬ್ಯಾಂಗ್ಳೂರವಳು. ಇದು ನನ್ನ 3rd ಮೂವಿ ರಿಲೀಸ್ ಆಗ್ತಾ ಇರೋದು. ಇದು ನಂದು ಒನ್ ಆಫ್ ದಿ ಬೆಸ್ಟ್ ಮೂವಿ ಅಂತ ಹೇಳ್ಬೋದು. ನೆಕ್ಸ್ಟ್ ಮೂವಿ ಯಾವುದಕ್ಕೆಲ್ಲ ಟ್ರೈ ಮಾಡಿದ್ದಾರೆ ಅವರಿಗೆ? ಆ ಬಾರಿ ಅಂತ ಬರ್ತಾ ಇದೆ. ಮಲಯಾಳಿ ಕ್ಯಾರೆಕ್ಟರ್. ಚೆನ್ನಾಗಿ ಸಕ್ಸಸ್ ಆಗಿ ಹೋಗ್ಲಿ, ನೆಕ್ಸ್ಟ್ ಫಿಲಮ್ ಚೆನ್ನಾಗಿ ಆಗಲಿ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.